ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಮ್ಮ ಚಾಪ್ಟರ್ ಹೆಸರೇನು? ಭಾಗಲಬ್ಧ ಸಂಖ್ಯೆಗಳು. ಹೌದಾ? ಇದೇ ಚಾಪ್ಟರ್ ಮೇಲೆ ಚರ್ಚೆ ಮಾಡ್ಲಿಕ್ಕತ್ತೀವಲ್ಲ ನಾವು, ಭಾಗಲಬ್ಧ ಸಂಖ್ಯೆಗಳು. ಇದ್ರ ಮೇಲೆ ಏನನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ ನಾವು? ಸಂಕಲನದ ಒಂದು ಗುಣ ಕೂಡ ಓದಿದ್ವಿ. ಅದಾದ್ಮೇಲೆ ವ್ಯವಕಲನ ಯಾವ ರೀತಿ ಮಾಡ್ತೀವಿ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಅಂತ ತಿಳ್ಕೊಂಡ್ವಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಗುಣಾಕಾರದ ಒಂದು ರೂಪ ತಿಳ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆಗಳ ಮೇಲೆ. ಒಂದ್ ನಿಮಿಷ. ಭಾಗಲಬ್ಧ ಸಂಖ್ಯೆಗಳ ಮೇಲೆ ಗುಣಾಕಾರ ಯಾವ ರೀತಿ ಮಾಡಬಹುದು, ಮಾಡುವಾಗ ನಾವ್ ಯಾವ ರೀತಿ ರೂಲ್ಸ್ ನ ಅಪ್ಲೈ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸರಿನಾ? ಎಸ್. ಗುಣಾಕಾರ ಅಂದ್ರೆ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ತೀವಿ? ಇಲ್ಲಿ ಗುಡಿಸ್ತೀವಿ. ಹೌದಾ? ಗುಡಿಸ್ತೀವಿ. ಹೌದೋ ಇಲ್ವೋ? ಈಗ ಮೊದ್ಲಿಗೆ ಒಂದು ಭಾಗಲಬ್ಧ ಸಂಖ್ಯೆನ ತಗೋತೀನಂತ. ಉದಾಹರಣೆಗೆ 3/5 ಇಂಟು 2 ಅಂತ ತಗೊಂಡೆ. 3/5 ಇಂಟು 2. ನೀವಿಲ್ಲಿ ಗಮನಿಸಿದ್ರೆ ಇದೇನ ಆಗಿದೆ? ಯಾವ ಒಂದು ಭಾಗಲಬ್ಧ ಸಂಖ್ಯೆ ರೂಪ ಆಗಿದೆ? ಇದು ಒಂದು ಧನ ರೂಪದಲ್ಲಿ ಇರುವಂತ ಭಾಗಲಬ್ಧ ಸಂಖ್ಯೆ. ಹೌದಾ? ಧನ ರೂಪದಲ್ಲಿ ಇದೆ. ಹೌದಾ? ಈಗ ಬರೀ 2 ಅಂತ ಬರ್ದೆ ನಾನು. ಇದ್ರ ಕೆಳಗಡೆ ಏನೂ ಇಲ್ಲ. ಏನೂ ಇಲ್ವಾ ಅಥವಾ ಏನಾರ ಇದೆಯಾ? ಎಸ್, ವೆರಿ ಗುಡ್. ಏನೋ ಇದೆ. ಅದೇನು? ಅಪಾನ್ 1 ಅಂತ ಅರ್ಥ. ನಾವ್ ಯಾವತ್ತು ಬರೇ ಮೇಲಿನ ಅಂಶ ಮಾತ್ರ ಬರೆದ್ರೆ, ಕೆಳಗಡೆ ಏನು ಬರೀಲಿಲ್ಲ ಛೇದ ಒಳಗಡೆ ಅಂದ್ರೆ 1 ಇದೆ ಅಂತ ಅರ್ಥ. ತಿಳಿದಾ? ಈಗ ನೀವು ಸುಲಭವಾಗಿ ಗುಣಾಕಾರ ಮಾಡಬಹುದಾ? ಹೌದಾ ಇಲ್ವೋ? ಗುಣಾಕಾರ ಮಾಡ್ಲಿಕ್ಕೆ ಯಾವ್ದು ರೂಲ್ ಅನ್ನ ನೀವು ಅಪ್ಲೈ ಮಾಡ್ಬೇಕಿಲ್ಲಿ? ಅಂಶ ಇಂಟು ಅಂಶ, ನಂತರ ಛೇದ ಇಂಟು ಛೇದ, ಛೇದ ಇಂಟು ಛೇದ. ಯಾವ ಒಂದು ರೂಲ್ ಅನ್ನ ಅಪ್ಲೈ ಮಾಡ್ಬೇಕು? ಅಂಶ ಇಂಟು ಅಂಶ, ಛೇದ ಇಂಟು ಛೇದು. ಹಾಗಾಗಿ ಮಾಡಿ ನೋಡೋಣ. ಹೇಳಿ ಈಗ. 3 2 6, 5 1 5. ನಮ್ಮ ಉತ್ತರ ಏನ್ ಬಂತು? 6/5. ತಿಳಿತಾ? ಗುಣಾಕಾರ ಬಹಳ ಸುಲಭ ಮಕ್ಕಳೇ. ಇಲ್ಲಿ ಏನ್ ಮಾಡ್ಬೇಕು? ಕೊಟ್ಟಿರುವಂತ ಒಂದು ಸಂಖ್ಯೆ ಏನಿರುತ್ತಲ್ಲ, ನಮ್ಮ ಭಾಗಲಬ್ಧ ಸಂಖ್ಯೆ, ಮೊದ್ಲಿಗೆ ಏನ್ ನೋಡ್ಬೇಕು? ಇದ ಧನ ರೂಪದಲ್ಲಿ ಇದೆಯೋ ಅಥವಾ ಋಣ ರೂಪದಲ್ಲಿ ಇದೆಯೋ ಅಂತ ನೋಡ್ಬೇಕು. ಈಗ ನಾವೇನ್ ಬರದ್ವಿ ಸಂಖ್ಯೆ? ಅದ್ ಯಾವ ರೂಪದಲ್ಲಿ ಇತ್ತು ಹೇಳಿ ನೋಡೋಣ. ಧನ ರೂಪದಲ್ಲಿತ್ತು. ಧನ ರೂಪದಲ್ಲಿದ್ರೆ ನಮ್ಗೇನು ತಲೆ ಕೆಡಿಸ್ಕೊಳ್ಳುವುದೇ ಇಲ್ಲ. ಯಾಕಂದ್ರೆ ಏನಾಗ್ಬಿಡುತ್ತೆ? ಆಟೋಮೆಟಿಕ್ಲಿ ಏನಿದೆ ಇದು ಉತ್ತರ ಕೂಡ ಧನ ರೂಪದಲ್ಲಿ ಬಂದ್ಬಿಡುತ್ತೆ. ಧನ ರೂಪದಲ್ಲಿ ಕೇವಲ ಭಾಗಲಬ್ಧ ಸಂಖ್ಯೆ ಮಾತ್ರ ಇರಬಾರ್ದು, ಇದು ಕೂಡ ಧನ ರೂಪದಲ್ಲಿ ಇರ್ಬೇಕು, ಇದು ಕೂಡ ಧನ ರೂಪದಲ್ಲಿ ಇರ್ಬೇಕು. ತಗೊಂಡಿರುವ ಎರಡೂ ಸಂಖ್ಯೆಗಳು ಏನಿದಾವಲ್ಲ, ಅವು ಎರಡೂ ಏನಿರ್ಬೇಕು? ಧನ ರೂಪದಲ್ಲಿದ್ರೆ ನಮ್ಗೆ ಯಾವುದೇ ರೀತಿಯ ಚಿಂತೆ ಬೇಡ ಸೈನ್ಸ್. ಸರಿನಾ? ಆಸ್ ಇಟ್ ಈಸ್ ನಮ್ಗೆ ಧನ ರೂಪದಲ್ಲಿ ಇರುವಂತ ಒಂದು ಆನ್ಸರ್ ಸಿಗುತ್ತೆ. ಹೌದಾ? ಫಸ್ಟ್ ಇದನ್ ಚೆಕ್ ಆದ್ಮೇಲೆ ಸೆಕೆಂಡ್ ನಾವ್ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ಬೇಕು. ಅದೇನು? ಅಂಶ ಇಂಟು ಅಂಶ, ಛೇದ ಇಂಟು ಛೇದ. ಸರಿನಾ? ಎಸ್. ಈಗ ಮಾಡೋಣ. ಓಕೆ. ಎಲ್ರಿಗೂ ಈ ಉದಾಹರಣೆ ತಿಳಿತಂತ ಅನ್ಕೋತೀನಿ. ಈಗ ಇದರಲ್ಲಿ ಒಂದು ಚಿಕ್ಕದಾದ ಬದಲಾವಣೆ ಮಾಡ್ತೀನಿ. ಈಗ ಇದನ್ನ -3/5 ಇಂಟು 2 ಅಂತ ತಗೊಂಡೆ. -3/5 ಇಂಟು 2. ಈಗ ನೀವ್ ಹೇಳ್ಬೋದಾ ಏನಾಗುತ್ತೆ ಇದಕ್ಕೆ ಅಂತ? ಇಲ್ಲಿ ಕೂಡ ಏನು ಬದಲಾವಣೆ ಆಗೋದಿಲ್ಲ. ಮೊದ್ಲಿಗೆ ಸೇಮ್ ನೋಡ್ಕೊಳ್ರಿ. ಕೊಟ್ಟಿರುವಂತಹ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಅಥವಾ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆ ಧನ ಸಂಖ್ಯೆ ಅಥವಾ ಋಣ ಸಂಖ್ಯೆ. ಇದು ನಮ್ದೇನ್ ಗುಣಾಕಾರ ಮಾಡ್ಲಿಕ್ಕೆ ತಗೊಂಡಿವಲ್ಲ ಸಂಖ್ಯೆ, ಅದು ಧನ ರೂಪದಲ್ಲಿದೆ. ಆದ್ರೆ ಭಾಗಲಬ್ಧ ಸಂಖ್ಯೆ ಏನಿದೆ? ಋಣ ರೂಪದಲ್ಲಿದೆ. ಋಣ ರೂಪದಲ್ಲಿದೆ ಅಂತ ನಮ್ಗೆ ಗೊತ್ತಾಯ್ತು. ಈಗ ಹಾಗಾಗಿ ಇದನ್ನ ತಿಳ್ಕೊಂಡ ನಂತರ ನಮ್ಮ ಫಾರ್ಮುಲಾ ಏನ್ ಹೇಳ್ತದ? ಅಂಶ ಇಂಟು ಅಂಶ, ಛೇದ ಇಂಟು ಛೇದ. ಅದನ್ನ ಮಾಡಿ. ಅಂಶ ಇಂಟು ಅಂಶ ಅಂದ್ರ 3 2 ಎಷ್ಟು? 6, 5 1 5 ಆಸ್ ಇಟ್ ಈಸ್ ಬರಿಬೇಕು. ಈಗ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹೌದಾ? ಮೈನಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ ಅರ್ಥ ಏನು? ಪ್ಲಸ್ ಇದೆ ಅಂತ ಅರ್ಥ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ರೂಲ್ ಏನ್ ಹೇಳುತ್ತೆ? ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ನಮ್ಮ ಉತ್ತರ ಏನ್ ಬಂತು? -6/5. ಏನ್ ಬರುತ್ತೆ? -6/5. ಸರಿನಾ? ಇದನ್ನ ಒಂದು ಸಂಖ್ಯೆ ರೇಖೆ ಮೇಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಸಂಖ್ಯೆ ರೇಖೆ ಮೇಲೆ ಇದನ್ನ ಯಾವ ರೀತಿ ನಾವು ಬರೆದ್ ನೋಡಬಹುದು ಅಂತ ತಿಳ್ಕೊಳ್ಳೋಣ. ಹೌದಾ?
ಸೊ ಇವು ಏನಿದಾವ, ಇದು ನೀವು ಇಲ್ಲಿ ಗಮನಿಸಿದ್ರೆ ಇದು ಋಣ ರೂಪದಲ್ಲಿ ಇರುವಂತಹ ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ನಾವು ಭಾಗಲಬ್ಧ ಸಂಖ್ಯೆಗಳು ಋಣ ರೂಪದಲ್ಲಿ ಇರುವಂತದ್ದು ತಗೋಬೇಕು. ಸೊ ಇಲ್ಲಿ 0 ಅಂತ ಇಟ್ಕೋತೀನಿ. ಇದು 1/5 ಆಯ್ತು, ಇದು 2/5 ಆಯ್ತು. ಈಗ ಇಲ್ಲಿಂದ ಚಾಲು ಮಾಡೋಣ. -1/5 -2/5 -3/5 -4/5 -5/5 -6/5 -7/5. ತಿಳಿತಾ ತಿಳಿತಾ ಮಕ್ಳೇ? 1/5 ಇಂತ್ರ ಯಾಕೆ ಚಾಲು ಮಾಡಿದೆ? ಯಾಕಂದ್ರೆ ಇಲ್ಲಿ ಕೊಟ್ಟಿರುವಂತ ಭಾಗಲಬ್ಧ ಸಂಖ್ಯೆ -3/5 ಇದೆ. ಸೊ ಛೇದದಲ್ಲಿ ಆಬ್ವಿಯಸ್ಲಿ ನಾವು 5 ಅಂತಾನೆ ಬರಿಬೇಕು. ಹಾಗಾಗಿ ನಾ -1 ಇಂತ್ರ ಸ್ಟಾರ್ಟ್ ಮಾಡಿದೆ ಇಲ್ಲಿ. ಸೊ -3/5 ಇಲ್ಲಿದೆ, ಹೌದಾ? ಇಲ್ಲಿದೆಯಾ? ಈಗ ಚಾಲು ಮಾಡಿ. 0, ಹೌದಾ? ಸೊ 1 2 3 -3 × 5 ನ 2 ಸರ್ತಿ ನೀವೇನ್ ಮಾಡಿದಿರಾ ಇಲ್ಲಿ ಕೂಡಿಸಿದಿವಿ ಅಂತ ಅರ್ಥ. ಇಂಟು 2 ಅಂದ್ರೆ -3/5 -3/5 ಮಾಡಿದೀವಿ ಅಂತ ಅರ್ಥ. ಸೊ ನಮ್ಮ ಉತ್ತರ ಏನಿದೆ? -6/5 ಎಲ್ಲಿದೆ ನೋಡಿ. ಸೊ ಇಲ್ಲಿ ಬಂತು ನಮ್ಮ ಉತ್ತರ -6/5. ಈ ರೀತಿ ನೀವು ಮಾಡಬಹುದು. ಈ ರೀತಿ ನೀವೇನ್ ಮಾಡಬಹುದು? ಸಂಖ್ಯೆ ರೇಖೆ ಮೇಲೆ ತೋರಿಸಬಹುದು. ಸೊ -3/5 × 2 ಅದರ ಅರ್ಥ ಏನು? -3/5 ನ 2 ಸತೆ ಕೂಡಿಸಿದೇವೆ ಅಂತ ಅರ್ಥ. -3/5 -3/5 ಮಾಡಿದೇವೆ ಅಂತ ಅರ್ಥ. ಹಾಗಾಗಿ ಮೊದ್ಲಿಗೆ ಇಲ್ಲಿ ತಗೊಂಡ್ಬರ್ತೀನಿ -3/5, ಮತ್ತೆ ಅದನ್ನ ಏನ್ ಮಾಡಿದೆ? ಇನ್ನೊಂದ್ಸತಿ ತರ್ತೀನಿ. ಸೊ ಹಾಗಾಗಿ -6/5 ಅಂತ ಸಿಕ್ತು. ಅರ್ಥ ಆಯ್ತಾ ಮಕ್ಳೇ? ತಿಳಿತಾ ನಿಮಗೆ? ಎಸ್. ಈಗ ಮುಂದಿನ ಪ್ರಶ್ನೆ ನೋಡೋಣ ಅಂತ. ಎಲ್ರು ರೆಡಿ ಇದ್ದೀರಾ? ನಾನು ಈ ಕ್ವೆಶ್ಚನ್ ಬರಿತೀನಿ, ನೀವು ಸಾಲ್ವ್ ಮಾಡ್ಬೇಕು, ಸರಿನಾ? ಎಸ್. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. -4/7 × 3 -6/5 × -4 ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನಾನು ಇದನ್ನ ಬಿಡಿಸ್ತೀನಂತೆ. ಸೊ ಫಸ್ಟಿಗೆ ಋಣ ಸಂಖ್ಯೆ ಇದೆಯೋ ಧನ ಸಂಖ್ಯೆ ಇದೆ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಅಂಶ ಇಂಟು ಅಂಶ, ಛೇದ ಇಂಟು ಛೇದ. ಸೊ ರೂಲ್ ನ ಅಪ್ಲೈ ಮಾಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಂತಾ ಎಲ್ಲರಿಗೂ? ಕೇವಲ 10 ಸೆಕೆಂಡ್ ಅಲ್ಲಿ ಮಾಡಬಹುದು, ಹೌದೋ ಇಲ್ವೋ? ರೂಲ್ಸ್ ನಿಮ್ಗೆ ಅರ್ಥ ಆಗಿದ್ರೆ ಮಾಡಿದ್ರ? ಎಸ್, ವೆರಿ ಗುಡ್. ಈಗ ನಾವು ಮಾಡೋಣವಾ? ಓಕೆ, ಚೆಕ್ ಮಾಡಿ ಆನ್ಸರ್ ಅನ್ನ. ಮೊದ್ಲಿಗೆ ಋಣ ಸಂಖ್ಯೆ, ಧನ ಸಂಖ್ಯೆ. ಋಣ ಸಂಖ್ಯೆ ಗೊತ್ತಾಯ್ತು. ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡೋಣ. ಸೊ 3 ಅಂತ ಬರ್ದಿದೆ, ಕೆಳಗಡೆ ಏನಿದೆ ಅಂತ ಅರ್ಥ? ಇಲ್ಲಿ /1 ಇದೆ ಅಂತ ಅರ್ಥ. ಸೊ 4 3 ಎಷ್ಟಾಯ್ತು? 4 3 12, 4 3 12, 7 1 7, 7 1 7. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಏನಾಯ್ತು? ಮೈನಸ್ ಆಯ್ತು. ಈಗ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ? -6/5 × -4 ಅಂತ ಇದೆ. ಸೊ ಋಣ ಸಂಖ್ಯೆಯು ಧನ ಸಂಖ್ಯೆ. 2 ಋಣ ಸಂಖ್ಯೆಗಳಿದಾವೆ. ಭಾಗಲಬ್ಧ ಸಂಖ್ಯೆ ಕೂಡ ಋಣ ರೂಪದಲ್ಲಿದೆ, ಇದು ಕೂಡ ಋಣ ರೂಪದಲ್ಲಿ ಇರುವಂತ ಒಂದು ನಮ್ಮ ಸಂಖ್ಯೆ ಆಗಿದೆ, ಹೌದಾ? ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ನಾವು? ಗೊತ್ತಾಯ್ತು ಋಣ ಸಂಖ್ಯೆ ಅಂತ. ಈಗ ಸೆಕೆಂಡ್ ರೂಲ್, ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡೋಣ. ಸೊ ಇಲ್ಲಿ ಏನೂ ಇಲ್ಲ ಅಂದ್ರೆ ಕೆಳಗಡೆ /1 ಇದೆ ಅಂತ ಅರ್ಥ. ಸೊ 6 4 ಎಷ್ಟಾಯ್ತು? 6 4 ಅಂಶ ಇಂಟು ಅಂಶ ಮಾಡ್ರಿ. 6 4 24, 5 1 5. ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ, ಏನ್ ಬರುತ್ತೆ? ಮೈನಸ್ ಇಂಟು ಮೈನಸ್ ರೂಲ್ ಏನ್ ಹೇಳುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ ಅಂತ ಅರ್ಥ. ಹಾಗಾದ್ರೆ ಈ ಸಂಖ್ಯೆ ಏನಾಯ್ತು? ನಮ್ಮ ಉತ್ತರ ಬಂದಿದ್ದಂತ ಸಂಖ್ಯೆ ಧನ ರೂಪದಲ್ಲಿ ಬರ್ತದ. ಅರ್ಥ ಆಯ್ತಾ? ಸೊ ಎರಡೂ ಕೂಡ ಋಣ ರೂಪದಲ್ಲಿದ್ರೆ ನಮ್ಗೆ ಉತ್ತರ ಧನ ರೂಪ ಬರುತ್ತೆ. ಒಂದ್ ಮಾತ್ರ ಋಣ ರೂಪದಲ್ಲಿ ಇದ್ರೆ ಉತ್ತರ ಕೂಡ ಋಣ ರೂಪದಲ್ಲೇ ಬರುತ್ತೆ. ಇದು ನೀವು ಬಹಳ ನೀಟಾಗಿ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು.
ಯಾಕಂದ್ರೆ ನೀವು ಆನ್ಸರ್ಸ್ ಎಲ್ಲ ಮಾಡ್ತೀರಿ, ಆದ್ರೆ ತಪ್ಪುದೆಲ್ಲಿ ಸೈನ್ ಹಾಕುವಲ್ಲೇ ತಪ್ಪು ಬಿಡ್ತೀರಿ. ಸೊ ಸೈನ್ ಹಾಕುವಾಗ ಗುಣಾಕಾರದಲ್ಲಿ ಹೇಳಿಕತ್ತಿನ. ಮತ್ತೆ ಸಂಕಲನ ವ್ಯವಕಲನದಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಲ್ಲಿ ನಾವು ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡ್ತೀವಿ. ದೊಡ್ಡ ಸಂಖ್ಯೆ ಒಂದು ಚಿಹ್ನೆ ಏನಿರುತ್ತೆ ಅಲ್ಲ, ಅವಾಗ ಅದನ್ನ ಹಾಕ್ತಿವಿ. ಹೌದಾ? ಹೌದೋ ಇಲ್ವೋ? ಆದರೆ ಗುಣಾಕಾರದಲ್ಲಿ ನಾವ್ ಏನಿದು ನಮ್ಮ ಸೈನ್ ರೂಲ್ ಇದೆಯಲ್ಲ, ಅದನ್ನ ಟೋಟಲಿ ಫಾಲೋ ಮಾಡ್ತೀವಿ ಇಲ್ಲಿ ಬರುವಂತ ಒಂದು ಆನ್ಸರಿಗೆ ಚಿಹ್ನೆ ಹಾಕುವಾಗ. ಸೊ ಮೈನಸ್ ಇಂಟು ಪ್ಲಸ್, ಮೈನಸ್ ಅಂತ ಆಸ್ ಇಟ್ ಇಸ್ ಇಡ್ತೀವಿ. ಇಲ್ಲಿ ನಾವು ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಅಂತ ನೋಡೋದಿಲ್ಲ, ಗುಣಾಕಾರದಲ್ಲಿ ನೋಡೋದಿಲ್ಲ. ಕೇವಲ ಅದನ್ನ ಎಲ್ಲಿ ನೋಡ್ತೀವಿ, ಸಂಕಲನ ಮತ್ತು ವ್ಯವಕಲನದಲ್ಲಿ ಮಾತ್ರ ನೋಡ್ತೀವಿ. ಗುಣಾಕಾರದಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡೋದಿಲ್ಲ. ನಾವು ಏನ್ ಫಾಲೋ ಮಾಡ್ತೀವಿ, ಇಲ್ಲಿ ಸೈನ್ ರೂಲ್ ಫಾಲೋ ಮಾಡ್ತೀವಿ. ಸೊ ಮೈನಸ್ ಇಂಟು ಪ್ಲಸ್, ಮೈನಸ್ ಅಂತ ಇಟ್ಟೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, ಹಾಗಾಗಿ ಇದು ಧನ ರೂಪದಲ್ಲಿ ಆನ್ಸರ್ ಅನ್ನ ನಾನು ಬರ್ದೆ. ಅರ್ಥ ಆಯ್ತಾ? ನಿಮಗೆ ಯಾವತ್ತಿದ್ರೂ ವ್ಯತ್ಯಾಸ ಗೊತ್ತಿರ್ಬೇಕು ಮಕ್ಳೇ. ಪ್ರತಿಯೊಂದು ಒಂದು ನೀವು ಕೂಡಸ್ರಿ, ಕಳೀರಿ, ಗುಣಾಕಾರ ಮಾಡ್ರಿ, ಭಾಗಾಕಾರ ಮಾಡ್ರಿ, ನಿಮ್ಗೆ ವ್ಯತ್ಯಾಸ ಗೊತ್ತಿರ್ಬೇಕು. ಗೊತ್ತಿದ್ರೆ ಮಾಡ್ಲಿಕ್ಕೆ ನಿಮ್ಗೆ ಬಹಳ ಸುಲಭವಾಗ್ಬಿಡುತ್ತೆ. ತಿಳಿತಾ? ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಅದ್ಯಾವ್ದಂತಂದ್ರೆ ನಾನ್ ಬರಿತೀನಿ ಈಗ. 2/9 ಇಂಟು -5 ಅಂತ ಇದೆ. ಇಲ್ಲಿ ಮತ್ತೊಂದು ಬರಿತೀನಂತೆ. ಈಗ ಮಾಡಿ. ಈಗ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಸ್ ಮಾಡಿದ್ರಾ? ಓಕೆ, ನಾನ್ ಮಾಡ್ಲಾ ಈಗ? ಓಕೆ. ಸೊ ಇದು ಋಣ ರೂಪದಲ್ಲಿ ಇದೆಯೋ ಧನ ರೂಪದಲ್ಲಿ ಇದೆ? ಭಾಗಲಬ್ಧ ಸಂಖ್ಯೆ ಮಾತ್ರ ಏನಿದೆ ನಮ್ದು ಧನ ರೂಪದಲ್ಲಿದೆ. ಆದ್ರೆ ಇನ್ನೊಂದು ಸಂಖ್ಯೆ ಏನಿದೆ, ಋಣ ರೂಪದಲ್ಲಿದೆ. ಸೊ ಹಾಗಾಗಿ ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಋಣ ರೂಪದಲ್ಲಿ ರೂಲ್ ಏನಿದೆ ಅದು ಅಪ್ಲೈ ಆಗುತ್ತೆ ಅಂತ. ಈಗ ಕೆಳಗಡೆ ಏನೂ ಇಲ್ಲ, ಸೊ ಅದರ ಅರ್ಥ ಅಪಾನ್ 1 ಇದೆ ಅಂತ ಅರ್ಥ. ಸೊ ಈಗ ಮಾಡಿ, ಅಂಶ ಇಂಟು ಅಂಶ. 2 10, 9 9. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಏನು ಇಲ್ಲ ಅದ್ರ ಅರ್ಥ ಏನು, ಪ್ಲಸ್ ಇದೆ ಅಂತ ಅರ್ಥ. ಸೊ ಪ್ಲಸ್ ಇಂಟು ಮೈನಸ್ ಏನ್ ಬರುತ್ತೆ, ಮೈನಸ್. ಏನ್ ಬರುತ್ತೆ, ಮೈನಸ್ ಬಂತು. ತಿಳಿತಾ? ಈಗ ಇದನ್ನ ನೋಡಿ. ಇಷ್ಟೊತ್ತನ ಏನ್ ಮಾಡ್ಲಿಕ್ಕತ್ತಿದ್ವಿ, ಇನ್ನೊಂದು ಸಂಖ್ಯೆ ಕೆಳಗಡೆ ಛೇದ ಇದ್ದಿದ್ದಿಲ್ಲ, ಹೌದಾ? ನಾವೇ 1 ಅಂತ ತಿಳ್ಕೊಂಡು ಮಾಡ್ಲಿಕ್ಕತ್ತಿದ್ವಿ. ಆದ್ರೆ ಇಲ್ಲಿ ಏನಿದೆ, ಇಲ್ಲಿ ಎರಡೂ ಭಾಗಲಬ್ಧ ಸಂಖ್ಯೆಗಳು ನಮಗೆ ಕೊಟ್ಬಿಟ್ಟಿದ್ದಾರೆ. ಅಂಶನೂ ಇದೆ, ಛೇದನೂ ಇದೆ, ಹೌದಾ? ಸೊ ಈಗ ಇಲ್ಲೂ ಕೂಡ ಸೇಮ್ ರೂಲೇ ಅಪ್ಲೈ ಆಗುತ್ತೆ, ಏನೂ ಬದಲಾವಣೆ ಆಗೋದಿಲ್ಲ. ಮೊದ್ಲಿಗೆ ಏನ್ ನೋಡ್ಬೇಕು, ಋಣ ಸಂಖ್ಯೆಯೋ ಧನ ಸಂಖ್ಯೆ ನೋಡ್ಬೇಕು. ಇಲ್ಲಿ ಏನ್ ಕಾಣುತ್ತೆ, ಒಂದು ಋಣ ಸಂಖ್ಯೆಯಲ್ಲಿದೆ, ಇನ್ನೊಂದು ಧನ ಸಂಖ್ಯೆ ರೂಪದಲ್ಲಿದೆ, ಹೌದಾ? ಸೊ ಹಾಗಾದ್ರೆ ಅದ್ರ ಅರ್ಥ ಏನು, ಒಂದೇ ಆದ್ರೆ ಋಣ ರೂಪ ಇದ್ರು ನಮ್ಗೆ ರೂಲ್ ಋಣ ರೂಪದ್ದೇ ಅಪ್ಲೈ ಆಗುತ್ತೆ. ಸೊ ಈಗ ತಿಳ್ಕೊಳ್ರಿ, ಅಂಶ ಇಂಟು ಅಂಶ ಮಾಡ್ಬೇಕು ಇಲ್ಲೂ ಕೂಡ. ಸೊ 3 6, ಛೇದ ಇಂಟು ಛೇದ ಎಷ್ಟು ಬರುತ್ತೆ, 5 35. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಏನ್ ಬರುತ್ತೆ ಆನ್ಸರ್, ಮೈನಸ್ ಇಂಟು ಪ್ಲಸ್ ಮೈನಸ್. ಉತ್ತರ ಏನ್ ಬಂತು, ಮೈನಸ್. ಸೊ ನಮ್ಮ ಉತ್ತರ -6/35 ಅಂತ ಬಂತು. ಅರ್ಥ ಆಯ್ತಾ ಮಕ್ಳೇ? ಓಕೆ. ಸೊ ಇದರಲ್ಲಿ ಒಂದಿಷ್ಟು ಇನ್ನೊಂದು ಸಮ್ ನೋಡೋಣ ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ. ಎಸ್, -1 ಸೆಕೆಂಡ್. -3/8 ಇಂಟು 2/9 ಅಂತ ಬರ್ದೆ, ಹೌದಾ? ಸೊ ಇವೇನಿದಾವೆ ಹೇಳಿ ನೋಡೋಣ. ಏನಿದಾವೆ, ಒಂದು ಋಣ ರೂಪದಲ್ಲಿ ಇದೆ, ಮತ್ತೊಂದು ಧನ ರೂಪದಲ್ಲಿ ಇರುವಂತಹ ಒಂದು ಸಂಖ್ಯೆಗಳಾಗಿದ್ದಾವೆ. ಸೊ ಋಣ ಮತ್ತೆ ಧನ ಇದ್ರೆ ಋಣದ ರೂಲ್ಸ್ ಅಪ್ಲೈ ಆಗ್ತಾವ, ಹೌದಾ?
ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡ್ಬೇಕು. ಆದರೆ ಅದನ್ನ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ವಿಷಯನ್ನ ನೀವು ಗಮನಿಸ್ಬೇಕು. ಅದೇನು? ನಮ್ಮ ಮೇಲ್ಗಡೆ ಈ ಕಡೆ ಅಂಶ ಮತ್ತು ಛೇದ ಇರಬಹುದು, ಅಥವಾ ಅಂಶ ಛೇದ ಹಿಂಗೆ, ಅಥವಾ ಛೇದ ಅಂಶ ಈ ರೀತಿ ಕ್ಯಾನ್ಸಲ್ ಆಗ್ತಾವೋ ಏನೋ ನೋಡ್ಬೇಕು. ಕ್ಯಾನ್ಸಲ್ ಮಾಡಬಹುದಾ, ಅಂದ್ರೆ ಆದರ್ಶ ರೂಪದಲ್ಲಿ ತರಬಹುದು ನೋಡ್ರಿ. ಈಗ ನೋಡ್ತೀರಾ, 2 1 2, 2 4 8, 3 1 3, 3 3 9. ಸೊ ನಮ್ಮ ಆ, ಹೊಸ ಸಂಖ್ಯೆಗಳು ಏನ್ ಬರ್ತಾವೆ ಇಲ್ಲಿ? -1/4 ಇಂಟು 1/3. ಹೌದಾ? ನಾವೇನ್ ಮಾಡಿದ್ವಿ? ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳು ಒಂದಕ್ಕೊಂದು ಏನಾಗ್ಲಿಕ್ಕತ್ತಿದ್ದು, ಕ್ಯಾನ್ಸಲ್ ಆಗೋ ರೂಪದಲ್ಲಿದ್ದು, ಆದರ್ಶ ರೂಪದಲ್ಲಿ ತರಬಹುದಿತ್ತು. ಹಾಗಾಗಿ ನಾನು ಏನ್ ಮಾಡಿದೆ, ಅದನ್ನ ಕ್ಯಾನ್ಸಲ್ ಮಾಡಿ ಹೊಸ ಒಂದು ಆದರ್ಶ ರೂಪದಲ್ಲಿ ಇರುವಂತ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿದು ಈಗ ಇದನ್ನ ಏನ್ ಮಾಡ್ತೀನಿ? ಗುಣಾಕಾರ ಮಾಡ್ತೀನಿ. ಸೊ ಅಂಶ ಇಂಟು ಅಂಶ, 1 1 1, 4 3 12. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಸೊ ನಮ್ಮ ಉತ್ತರ ಏನ್ ಬಂತು? -1/12 ಅಂತ ಬಂತು. -1/12. ಸೊ ರೂಲ್ಸ್ ನ ನೆನ್ಪಿಟ್ಕೊಳ್ಳಿ ಮಕ್ಳೇ. ಮೊದ್ಲಿಗೆ ಏನ್ ನೋಡ್ಬೇಕು? ಋಣ ಸಂಖ್ಯೆ ಇದೆಯೋ ಧನ ಸಂಖ್ಯೆ ಇದೆ ಅಂತ ನೋಡ್ಬೇಕು. ಅದಾದ್ಮೇಲೆ ಕೊಟ್ಟಿರುವಂತಹ ಸಂಖ್ಯೆಗಳು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವ, ಅಂದ್ರೆ ಆದರ್ಶ ರೂಪದಲ್ಲಿ ಬರಿಬಹುದಾ ಅಂತ ನೋಡ್ಬೇಕು. ಅದಾದ್ಮೇಲೆ ನಮ್ಮ ಫಾರ್ಮುಲಾ ಅಂಶ ಇಂಟು ಅಂಶ, ಛೇದ ಇಂಟು ಛೇದ ನೀವು ಮಾಡ್ಬೇಕು. ತಿಳಿತಾ? ಅರ್ಥ ಆಯ್ತಾ? ಎಸ್. ಸೈನ್ ರೂಲ್ ನ ಮಾತ್ರ ಯಾವತ್ತು ನೆನಪಾರಬಾರ್ದು, ಯಾಕಂದ್ರೆ ಅದೇ ಇದು ಒಂದು ಬೇಸ್ ಆಗಿದೆ. ನೀವು ಯಾವುದೇ ಒಂದು ಗಣಿತದಲ್ಲಿ ಯಾವುದೇ ಒಂದು ವಿಷಯವನ್ನ ಕಲಿತೀರಾ ಅಂದ್ರು ನಮಗೆ ಬೇಸ್ ಯಾವ್ದು ಮಕ್ಳೇ? ನಮ್ಮ ಸೈನ್ ರೂಲ್. ಈಗ ಚರ್ಚೆ ಮಾಡೋ ವಿಷಯ ಭಾಗಾಕಾರ. ಭಾಗಾಕಾರ. ಸೊ ಈ ಭಾಗಾಕಾರ ಯಾವ ರೀತಿ ಮಾಡ್ತೀವಿ ತಿಳ್ಕೊಳ್ಳೋಣವಾ? ಎಸ್, ನಾನಿಲ್ಲಿ ಮಾಡ್ತೀನಿ ನೋಡಿ. 4/9 ಡಿವೈಡೆಡ್ ಬೈ -5/7 ಅನ್ನ ತಗೊಂಡೆ. ಸರಿನಾ? ಸೊ ಭಾಗಾಕಾರದಲ್ಲಿ ಒಂದು ರೂಲ್ ಅನ್ನ ಅಪ್ಲೈ ಮಾಡ್ತೀವಿ ಮಕ್ಳೇನ. ಅದ್ಯಾವುದು ಅಂದ್ರೆ ವ್ಯುತ್ಯಕ್ರಮಗಳ ಗುಣಾಕಾರ ಅಂತ ಹೇಳ್ತೀವಿ ನಾವು. ಏನಂದ್ರೆ ವ್ಯುತ್ಯಕ್ರಮಗಳ ಗುಣಾಕಾರ. ಇಲ್ಲಿ ಏನಾಗುತ್ತೆ? ಅಂತ ಹೇಳ್ಬೋದಾ ನೀವು? ನಾವ್ ಯಾವತ್ತು ಏನ್ ಮಾಡ್ತೀವಿ? ಎರಡನೇ ಒಂದು ಭಾಗಲಬ್ಧ ಸಂಖ್ಯೆ ಏನ್ ತಗೊಂಡಿರ್ತೀವಲ್ಲ ಭಾಗಾಕಾರ ಮಾಡ್ಲಿಕ್ಕೆ, ಅದ್ರದ್ದು ಒಂದು ಏನ್ ಮಾಡ್ತೀವಿ ಹೇಳಿ ನೋಡೋಣ? ಅದನ್ನ ನಾವು ರೆಸಿಪ್ರೋಕಲ್ ರೂಪದಲ್ಲಿ ಬರಿತೀವಿ. ಎದರಲ್ಲಿ ಬರಿತೀವಿ? ರೆಸಿಪ್ರೋಕಲ್ ರೂಪದಲ್ಲಿ ಬರಿತೀವಿ. ಅಂದ್ರೆ ವೃತ್ಯಕ್ರಮ ಗುಣದಲ್ಲಿ ಬರೋದು, ನಂತರ ಅದನ್ನ ಏನ್ ಮಾಡ್ತೀವಿ? ಗುಣಿಸ್ತೀವಿ. ಅದ್ ಹೇಗೆ ಅಂದ್ರೆ ನೋಡಿ, ಇಲ್ಲಿ 4/9 ಅಂತ ಆಸ್ ಇಟ್ ಇಸ್ ಬರಿತೀನಿ. ಇದೇನು ಡಿವಿಷನ್ ಸೈನ್ ಇದೆಯಲ್ಲ, ಭಾಗಾಕಾರದ ಏನು ಚಿಹ್ನೆ ಇದೆಯಲ್ಲ, ಅದನ್ನ ಎದ್ರೊಳಗಡೆ ಬದಲಾವಣೆ ಮಾಡ್ತೀನಿ? ಗುಣಾಕಾರದಲ್ಲಿ ಬದಲಾವಣೆ ಮಾಡಿ ಇದೇನಾದ್ರೂ ಮುಂದೆ ಇರುವಂತ ಒಂದು ಭಾಗಲಬ್ಧ ಸಂಖ್ಯೆ ಇದೆಯಲ್ಲ -5/7, ಅದರ ಒಂದು ವೃತ್ಯಕ್ರಮ ರೂಪನ್ನ ಬರಿತೀನಿ. ವೃತ್ಯಕ್ರಮ ರೂಪ ಬರಿತೀನಿ. ಸೊ -5/7 ಇದ್ದು ವ್ಯುತ್ಯಕ್ರಮದ ರೂಪ ಏನಾಗುತ್ತೆ ಹೇಳಿ ನೋಡೋಣ? 7/-5 ಆಯ್ತು. ಏನಾಗುತ್ತೆ? 7/-5 ಆಗುತ್ತೆ. ಅಂದ್ರೆ ಅದ್ರದ್ದು ಉಲ್ಟಾ ಬರೆಯೋದು. ಇದ್ರದ್ದು ವ್ಯುತ್ಯಕ್ರಮ ರೂಪ ಅಂದ್ರೆ ಅದ್ರದ ತದ್ವಿರುದ್ಧ. ಅಂಶ ಇದ್ದಿದ್ದು ಛೇದ ಆಗುತ್ತೆ, ಛೇದ ಇದ್ದಿದ್ದು ಅಂಶ ಆಗುತ್ತೆ. ಈಗ ನೀವು ಸುಲಭವಾಗಿ ಏನ್ ಮಾಡ್ಬೋದು? ಉತ್ತರ ಕಂಡು ಹಿಡಿಬಹುದು. ಹೌದಾ? ಸೊ ಈಗ ನಮ್ಮ ಗುಣಾಕಾರದ ರೂಲ್ಸ್ ಅನ್ನ ಅಪ್ಲೈ ಮಾಡಿ. ಋಣ ಸಂಖ್ಯೆಯೋ ಧನ ಸಂಖ್ಯೆ? ಋಣ ಸಂಖ್ಯೆ ಇದೆ, ಒಂದು ಧನ ಸಂಖ್ಯೆ ಇದೆ. ನಂತರ ಯಾವ್ದಾರೆ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವ? ಇಲ್ಲಿ ಆಗೋದಿಲ್ಲ. ಹೌದಾ? ಹಿಂಗೆ ನೋಡ್ಬೇಕು ಮೊದ್ಲಿಗೆ. ಆಗುದಿಲ್ಲ. 9 7 ಈ ರೀತಿ ಆಗುದಿಲ್ಲ. 4 5 ಈ ರೀತಿ ಆಗುದಿಲ್ಲ. ಸೊ ಡೈರೆಕ್ಟ್ ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡಿ. ಸೊ 4 7 28, 9 5 45. ಆದ್ರೆ ಚಿಹ್ನೆ ಎಲ್ಲಿದೆ? ಛೇದದಲ್ಲಿದೆ. ನಾವ್ ಯಾವತ್ತರೆ ಛೇದದಲ್ಲಿ ಚಿಹ್ನೆ ಹಾಕ್ತೇವ? ಮೈನಸ್ ಅನ್ನ ಹಾಕುದಿಲ್ಲ.
ಹಾಕ್ತಿವಾ? ಹಾಕೋದಿಲ್ಲ. ಯಾಕಂದ್ರೆ ನಮಗ್ ಗೊತ್ತದ ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಹಾಕ್ಬೇಕು. ಆದ್ರೆ ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಅದನ್ನ ಇಲ್ಲಿ ಹಾಕ್ಬೇಕು. ಯಾವತ್ತು ಛೇದದಲ್ಲಿ ನಾವು ಮೈನಸ್ ಸೈನ್ ಹಾಕೋದಿಲ್ಲ. ಅದು ಈ ರೀತಿ ಪ್ರಶ್ನೆದಲ್ಲಿ ಬಂದಿದ್ರು ಕೂಡ ಅದನ್ನ ನಾವ್ ಏನ್ ಮಾಡ್ತೀವಿ, ಅದನ್ನ ತಿರ್ಗಾ ಮೇಲ್ಗಡೆ ಅಂಶ ರೂಪದಲ್ಲಿ ಅಂಶಕ್ಕೆನೆ ಬರಿಬೇಕು. ತಿಳಿತಾ? ಸೊ ನಾವಿಲ್ಲಿ ಯಾವೊಂದು ರೂಲ್ ಅನ್ನ ಇಲ್ಲಿ ಭಾಗಾಕಾರದಲ್ಲಿ ಯೂಸ್ ಮಾಡ್ತೀವಿ, ಅದು ವ್ಯುತ್ಯ ಕ್ರಮಗಳ ಗುಣಾಕಾರ ರೂಪ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಯ್ತಾ? ತಿಳಿತಾ ನಿಮಗೆ? ಸೊ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಮತ್ತೊಂದು ಭಾಗಲಬ್ಧ ಸಂಖ್ಯೆಯಿಂದ ಭಾಗಿಸಬೇಕಾದರೆ ನಾವು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಮತ್ತೊಂದು ಭಾಗಲಬ್ಧ ಸಂಖ್ಯೆಯ ವ್ಯುತ್ಯಕ್ರಮ ಒಂದ್ ನಿಮಿಷ ಬರಿತೀನಿ ಅದನ್ನ, ಕ್ರಮದಿಂದ ಗುಣಿಸಬೇಕು. ತಿಳಿತಾ? ಎಸ್. ಈಗ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಯನ್ನ ಮಾಡೋಣ ಅಂತ. ಎಲ್ರು ತಯಾರಿದೀಯರಾ? ಇದನ್ನ ಮಾಡ್ಲಿಕ್ಕೆ ಮಾಡಿ, ಸಾರಿ, ನಿಮಿಷ. ಎಸ್, ಇದನ್ನ ಮಾಡಿ. 3/7 ಡಿವೈಡೆಡ್ ಬೈ -2 ಅಂತ ಕೊಟ್ಟಿದ್ದೀನಿ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಾಡಿದ್ರಾ? ಓಕೆ, ನಾನೀಗ ಮಾಡ್ತೀನಂತ. ಸೊ ನಾನೇನ್ ಹೇಳಿದ್ದೆ ನಿಮಗೆ ಆಸ್ ಇಟ್ ಇಸ್ ಮೊದಲನೇ ಸಂಖ್ಯೆ ಏನಿರ್ತದ ಅದನ್ನ ಹಾಗೆ ಬರೆಯೋದು. ನಮ್ಮ ಡಿವಿಷನ್ ಸೈನ್ ಎದರೊಳಗಡೆ ಪರಿವರ್ತನೆ ಆಗುತ್ತೆ? ಗುಣಾಕಾರದ ಚಿಹ್ನದಲ್ಲಿ ಪರಿವರ್ತನೆ ಆಗಿ ಅದರ ಮುಂದೆ ಇರುವ ಒಂದು ಸಂಖ್ಯೆ ಏನಾಗುತ್ತೆ, ಅದರದ ಒಂದು ವ್ಯುತ್ಯಕ್ರಮ ಬರಿಬೇಕು. ಸೊ -2 ವ್ಯುತ್ಯಕ್ರಮ ಏನಾಗುತ್ತೆ? ಈಗ ಹೇಳ್ಬೋದು, ಮೇಡಮ್ ಇಲ್ಲಿ ಛೇದ ಇಲ್ಲಲ್ಲ, ಹೇಗೆ ಮಾಡ್ತೀರಿ ನೀವು? ಛೇದ ಇಲ್ವಾ? ಇದೆ. ಅದೇನು? ಅಪಾನ್ 1 ಅಂತ ಇದೆ. ಏನಿದೆ? ಅಪಾನ್ 1 ಅಂತ ಇದೆ. ಹಾಗಾದ್ರೆ ಇದರ ವ್ಯುತ್ಯಕ್ರಮ ರೂಪ ಏನಾಗುತ್ತೆ ಹೇಳ್ಬೋದಾ ನೀವೀಗ? 1/-2 ಏನಾಯ್ತು? 1/-2 ಆಯ್ತಾ ಇಲ್ವಾ? ಸೊ ಈಗ ಹೇಳಿ ಉತ್ತರ ಏನ್ ಬರುತ್ತೆ? ಸೊ ಒಂದು ಧನ ರೂಪದಲ್ಲಿದೆ, ಮತ್ತೊಂದು ಋಣ ರೂಪದಲ್ಲಿ. ಯಾವ್ದರ ಕ್ಯಾನ್ಸಲ್ ಆಗ್ತಾವ? ಆಗೋದಿಲ್ಲ. ಸೊ ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡಿ. 3 1 3, 7 14. ಮೈನಸ್ ಇಲ್ಲಿ ಬರೀತಿರೋ, ಇಲ್ಲಿ ಬರೀತಿರೋ? ಎಸ್, ವೆರಿ ಗುಡ್. ಮೈನಸ್ ಅನ್ನ ಮೇಲ್ಗಡೆ ಬರಿಬೇಕು ಅಂಶದಲ್ಲಿ. ಅರ್ಥ ಆಯ್ತಾ? ಸೊ ಯಾವತ್ತು ನಿಮಗೆ ಈ ರೀತಿ ಸಂಖ್ಯೆ ಬಂದ್ರು ಕೆಳಗಡೆ ಛೇದ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಅದನ್ನ ಯಥಾ ಪ್ರಕಾರ ಇಟ್ಟು ಮಾಡಲಿಕ್ಕೆ ಹೋಗ್ಬಾರ್ದು. ಛೇದ ಇದೆ, ಅದೇನು 1 ಅಂತ ಇರುತ್ತೆ. ಅದನ್ನ ವೃತ್ಯಕ್ರಮ ಅದನ್ನ ಮಾಡಿ ನೀವು ಬರಿಬೇಕು. ತಿಳಿತಾ? ಎಸ್. ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ ಅಂತ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಈಗ -4/9 ಡಿವೈಡೆಡ್ ಬೈ -4/9 ಅಂತ ಇದೆ. ಮಾಡಿದ್ರಾ? ಎಸ್, ನಾನ್ ಮಾಡ್ಲಾ ಹೀಗೆ? ಸೊ -4/9 ಅಂತ ಆಸ್ ಇಟ್ ಇಸ್ ಬರ್ದೆ. ಇದು ಎದಕ್ಕೆ ಪರಿವರ್ತನೆ ಆಗುತ್ತೆ? ಮಲ್ಟಿಪ್ಲಿಕೇಶನ್ಗೆ. ಹೌದಾ? ಗುಣಾಕಾರದ ಚಿಹ್ನೆಗೆ. ಈಗ ಏನಾಯ್ತು? 9/-4 ಅಂತ ಬಂತು. ಸೊ ಒಂದು ಋಣ ರೂಪದಲ್ಲಿದೆ, ಮತ್ತೊಂದು ಕೂಡ ಋಣ ರೂಪದಲ್ಲಿದೆ. ಗೊತ್ತಾಯ್ತು. ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವ? ಆಗ್ತಾವೆ. 4 1 4, 4 1 4, 9 1 9, 9 1 9. ಈಗ ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡಿ. ಎಷ್ಟು ಬರುತ್ತೆ? 1 1 1, 1 1 1. ಅದರ ಉತ್ತರ 1 ಅಂತ ಬಂತು. 1 ಅಂತ ಬಂತು. ಇದರ ಅರ್ಥ ಏನು? ಕೊಟ್ಟಿರುವಂತ ಒಂದು ಸಂಖ್ಯೆ ಅದರ ಒಂದು ವ್ಯುತ್ಯಕ್ರಮವೇ ಬಂತು ಅಂದ್ರೆ ಉತ್ತರ ಯಾವತ್ತು ನಮ್ಗೆ ಏನ್ ಬರುತ್ತೆ? 1 ಅಂತಾನೆ ಬರುತ್ತೆ.
ಇದು ಭಾಗಾಕಾರದಲ್ಲಿ ನಾವು ಮಾತಾಡ್ಲಿಕತ್ತೀವಿ. ಕೊಟ್ಟಿರುವಂತ ಒಂದು ಸಂಖ್ಯೆದೆ ವ್ಯುತ್ಯಕ್ರಮ ರೂಪ ಬಂದ್ರೆ ಗುಣಿಸಬೇಕಾದ್ರೆ ನಮ್ಗೆ ಉತ್ತರ ಯಾವತ್ತು ಒಂದ್ ಅಂತ ಬರುತ್ತೆ. ನೋಡಿ, -4/9 ವ್ಯುತ್ಯಕ್ರಮ ಏನಾಗುತ್ತೆ, 9/4 ಅಂತ ಆಗುತ್ತೆ. ಸೊ ನಾವ್ ಅದನ್ನೇ ಇಲ್ಲೇ ತಗೊಂಡಿದ್ದೀವಿ. ಹಾಗಾಗಿ ನಮ್ಗೆ ಉತ್ತರ ಏನಂತ ಬಂತು, 1 ಅಂತ ಬಂತು. ಸರಿನಾ? ಎಸ್. ಈಗ ಒಂದು ಪ್ರಶ್ನೆ ನೋಡೋಣ ಅಂತ. ಎಸ್. 6/-5 ಡಿವೈಡೆಡ್ ಬೈ -2/3. ಸೊ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. 6/-5 ಅನ್ನ ಆಸ್ ಇಟ್ ಈಸ್ ಬರಿತೀನಿ. ಇಲ್ಲಿ ಭಾಗಾಕಾರದ ಚಿಹ್ನೆ ಎದಕ್ಕೆ ಪರಿವರ್ತನೆ ಆಯ್ತು, ಗುಣಾಕಾರಕ್ಕೆ. -2/3 ಏನಾಗುತ್ತೆ, ಅದರ ವೃತ್ತಕ್ರಮ ಏನಾಯ್ತು, 3/-2 ಆಯ್ತು. 3/-2. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಹಡಿಬಿಡಿಯಲ್ಲಿ ನೋಡ್ಕೊಂಡು ಇದು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವಲ್ಲ ಅಂತ ಹೋಗ್ಬಾರ್ದು. ಇನ್ನ ನಮ್ಮ ಪ್ರೊಸೆಸ್ ಇದೆ ಇಲ್ಲಿ. ಯಾವತ್ತು ವೃತ್ತಕ್ರಮದಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಭಾಗಾಕಾರದಲ್ಲಿ. ಹಾಗಾಗಿ ಇಲ್ಲಿ ಏನು ಮಾಡೋಂಗಿಲ್ಲ, ಇದನ್ನ ಮೊದ್ಲೇ ವೃತ್ತಕ್ರಮ ರೂಪದಲ್ಲಿ ಬರೆದ ನಂತರ ಅದ್ರ ಕೆಲಸ ಚಾಲು. ಸರಿನಾ? ಈಗ ಒಂದು ಋಣ ರೂಪದಲ್ಲಿದೆ, ಮತ್ತೊಂದು ಋಣ ರೂಪದಲ್ಲಿ ಇದೆ. ಸೊ ಎರಡೂ ಕೂಡ ಋಣ ರೂಪದಲ್ಲಿರುವಂತಹ ಸಂಖ್ಯೆಗಳು. ಸರಿನಾ? ಹೌದಾ? ಅದಾದ್ಮೇಲೆ ಗಮನಿಸ್ಬೇಕು, ಏನನ್ನ ಗಮನಿಸ್ಬೇಕು, ಏನನ್ನ ಗಮನಿಸ್ಬೇಕು, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವ ನೋಡ್ಬೇಕು. ಸೊ ನೋಡಿ, ಕ್ಯಾನ್ಸಲ್ ಆಗ್ತಾವೆ. ಅದ್ಯಾವುದು, 2 1 2, 2 3 6, 2 3 6. ಈಗ 5 3 ಅಂತರೂ ಆಗೋದಿಲ್ಲ. ಸೊ 3 3 ಅಂತರೂ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದಾ? ಸೊ ಈಗ ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಮಾಡಿ. 3 3 9, 5 1 5. ಆಯ್ತಾ? ಈಗ ಇಲ್ಲಿ ಋಣ ರೂಪ ಇದೆ, ಇದು ಕೂಡ ಋಣ ರೂಪದಲ್ಲಿರುವಂತ ಚಿಹ್ನೆ. ಸೊ ಮೈನಸ್ ಇಂಟು ಮೈನಸ್ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಹಾಗಾದ್ರೆ ನಮ್ಮ ಉತ್ತರ ಏನಾಯ್ತು, ಏನ್ ಬರುತ್ತೆ ಹೇಳಿ ನೋಡೋಣ. ಏನ್ ಬರುತ್ತೆ, ಧನ ರೂಪದಲ್ಲೇ ಬಂದು ಬಿಡುತ್ತೆ. ಸೊ ಇಲ್ಲಿಗೆ ನಮ್ಮ ಒಂದು ಉತ್ತರ ಬಂತು, 9/5 ಅಂತ. ತಿಳಿತಾ? ಎಸ್. ನೀವಿಲ್ಲಿ ಗಮನಿಸಿದ್ರೆ ನಮ್ಮ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆ ಏನಿದೆ ಅಲ್ಲ, ನಾವಿಲ್ಲಿ ಏನ್ ಮಾಡಿದೀವಿ, ಕ್ಯಾನ್ಸಲ್ ಮಾಡಿ ಈ ರೀತಿ ಬರ್ದಿದೀವಿ. ತಿಳಿತಾ? ಎಸ್. ಈ ರೀತಿನೂ ನೀವು ಮಾಡಬಹುದು. ಸರಿನಾ ಮಕ್ಳೇ? ಎಸ್. ಓಕೆ. ಸೊ ಇವತ್ತಿನ ಒಂದು ಸೆಷನ್ ಮುಗಿಸುವ ಮುಂಚೆ ಇವತ್ತಿನ ಒಂದು ಥಾಟ್ ಅನ್ನ, ಅಂದ್ರೆ ನಮ್ಮ ಒಂದು ಮೋಟಿವೇಶನಲ್ ಥಾಟ್ ಅನ್ನ ತಿಳ್ಕೊಳ್ಳೋಣ. ಅದ್ಯಾವುದು ಅಂತಂದ್ರೆ, ಫೇಲಿಯರ್ ಇಸ್ ಅ ಬ್ರೂಸ್ ನಾಟ್ ಅ ಟ್ಯಾಟೂ. ಫೇಲಿಯರ್ ಇಸ್ ಅ ಬ್ರೂಸ್ ನಾಟ್ ಅ ಟ್ಯಾಟೂ. ಫೇಲಿಯರ್ ಅಂದ್ರೆ ಜೀವನದಲ್ಲಿ ಕೆಲವೊಂದಿಷ್ಟು ಸೋಲುಗಳು ಬರ್ತಾವೆ. ಅವು ಸೋಲ ಏನು, ಒಂದು ಗಾಯ ಮಾತ್ರ. ಆದ್ರೆ ಜೀವನ ಪರ್ಯಂತ ಉಳಿಯುವ ವಿಷಯಗಳಲ್ಲ. ಗಾಯ ಯಾವತ್ತು ಮಾಯ ಆಗುತ್ತೋ ಇಲ್ಲೋ, ಆಗತ್ತೆ. ಹೌದೋ ಇಲ್ಲೋ, ಆಗತ್ತೆ. ಸೊ ಹಾಗಾಗಿ ಇವು ಒಂದಿಷ್ಟು ಗಾಯಗಳು. ಅದನ್ನ ನೀವು ಜೀವನ ಪರ್ಯಂತ ಇಟ್ಕೊಂಡು ಕೂಡ್ಬಾರ್ದು. ಅದರಿಂದ ಮುಂದುವರೆದು ಜೀವನದಲ್ಲಿ ಸಾಧನೆ ಮಾಡಬೇಕು. ಸರಿನಾ ಮಕ್ಳೇ? ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಮುಗಿಸೋಣ ಅಂತ. ಮುಂದಿನ ಸೆಷನ್ ಅಲ್ಲಿ ಇದು ಒಂದು ವಿಷಯಗಳನ್ನ ಮತ್ತೆ ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.